ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ಮೇಶ್ ನಾಯಕ್. ಐಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ, ಇವತ್ತು ಮಸ್ಕಿ ಪಟ್ಟಣದ ಶ್ರೀ ಮುದ್ದು ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗ್ತಾ ಇದೆ. ಶ್ರೀ ಮುದ್ದು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಪುನಸ್ಕಾರ ಜರುಗ್ತಾ ಇದೆ. ಸಾಯಂಕಾಲದ ವೇಳೆ ರಥೋತ್ಸವ ಅದ್ದೂರಿಯಾಗಿ ಜರುಗ್ತಾ ಇದ್ದು ಇಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಮಾತಾಡ್ಸೋಣ, ಜಾತ್ರಾ ಮಹೋತ್ಸವ ಯಾವ ರೀತಿ ಎಲ್ಲ ಜರುಗ್ತಾ ಇದೆ ಸರ್, ನೋಡ್ಕೊಂಡ್ ಬರೋಣ ಬನ್ನಿ. ಮೂರನೇ ವರ್ಷದ ಮಹಾದಾಸೋಹ ನಡೆದಿದೆ. ಎಲ್ಲ ಸರ್ವ ಭಕ್ತರಿಗೂ ಎಲ್ಲರೂ ಸೇರಿ ಈ ದಾಸೋಹವನ್ನು ಇನ್ನೂ ಮುನ್ನಡೆಸಿಕೊಂಡು ಹೊಂದಿದ್ದೇವೆ. 23ನೇ ವರ್ಷ ಇದು. ಈ ಭಕ್ತರು ಎಲ್ಲರೂ ಸೇರಿ ನಾವು ಎಲ್ಲರೂ ಸೇರಿ ಈ ಭಕ್ತಿಯಲ್ಲಿ ಸೇವೆ ಮಾಡ್ತೀವಿ. ಪಾದಯಾತ್ರೆಗಳಿಗೆ ಈ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದೇವೆ. 23ನೇ ವರ್ಷ ಮುನ್ನಡೆದಿದ್ದೇವೆ. ಮಲ್ಲಿಕಾರ್ಜುನ ಎಲ್ಲ ಭಕ್ತಾದಿಗಳನ್ನು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲೆಂದು ಅವರನ್ನು
ಮಲ್ಲಿಕಾರ್ಜುನ ದೇವರಿಗೆ ನಮಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಹುಣ್ಣಿಮೆಗೆ ಜಾತ್ರೆ ಮಹೋತ್ಸವ ಜರುಗುತ್ತಾ ಇದೆ. ಬೆಳಗ್ಗೆ 5 ಗಂಟೆಯಿಂದನೇ ಅಭಿಷೇಕ ಇನ್ನಿತರ ಕಾರ್ಯಕ್ರಮಗಳು ಜರುಗಿದ್ದಾವೆ. ಈಗ ಜನ ಸಹ ಬರ್ತಾ ಇದ್ದಾರೆ ಬೆಳಗ್ಗೆಯಿಂದ. ಇವತ್ತು ಸಂಜೆ 5 ಗಂಟೆಗೆ ರಥೋತ್ಸವ ಇರುತ್ತೆ, ತೇರು ಎಳಿತೀವಿ. ಈ ತೇರಿಗೆ ಸುತ್ತಮುತ್ತ ಹಳ್ಳಿನಿಂದ ಜನ ಬರ್ತಾ ಇರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಮಲ್ಲಿಕಾರ್ಜುನ ಇತಿಹಾಸದಲ್ಲಿ ಹೇಳ್ಕೊಂಡು ನಾವು ಮೂಲ ಮಲ್ಲಿಕಾರ್ಜುನ, ಮುದ್ದು ಮಲ್ಲಿಕಾರ್ಜುನ ಅಂತೀವಿ. ಶ್ರೀಶೈಲದಿಂದ ಅಂತ ಒಬ್ಬ ಭಕ್ತೆ ಕರ್ಕೊಂಡು ಬಂದಂಥ ಮಲ್ಲಯ್ಯ ಇಲ್ಲಿ ನೆಲೆಸಿದ್ದಾನೆ. ತದನಂತರ ದಿನಗಳಲ್ಲಿ ಬೆಟ್ಟದ ಮಲ್ಲಿಕಾರ್ಜುನ ನೆಲೆಸಿದಂಥ ಪ್ರತೀತಿ ಇದೆ. ಆದಾಗ್ಯೂ ಪ್ರತಿ ವರ್ಷ ಹಂಪಿ ಹುಣ್ಣಿಮೆ, ದವನದ ಹುಣ್ಣಿಮೆಗೆ ಈ ಒಂದು ಜಾತ್ರಾ ಮಹೋತ್ಸವ ನಡೀತದೆ. ಮತ್ತು ಪ್ರತಿ ಯುಗಾದಿ ಕೂಡ ನಾವು ಪ್ರತಿ ಅಮಾವಾಸ್ಯೆಗೆ ನಮ್ಮ ಮುದ್ದು ಮಲ್ಲಿಕಾರ್ಜುನ ಟ್ರಸ್ಟ್ ವತಿಯಿಂದ ಅಭಿಷೇಕ ಮತ್ತು ದಾಸವನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮೊನ್ನೆ ಶ್ರೀಶೈಲ ಯಾತ್ರೆಗಳಿಗೆ 3 ದಿನ ಅವರಿಗೆ ಊಟ ಮತ್ತು ವಸತಿ, ಒಂದು ನೀರಿನ ವ್ಯವಸ್ಥೆ, ತಂಪು ಪಾನೀಯ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅನುಕೂಲ ಮಾಡಿ ನಮ್ಮ ಟ್ರಸ್ಟ್ ವತಿಯಿಂದ ಯಾತ್ರಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಿದ್ದಾರೆ, ದರ್ಶನ ಭಾಗ್ಯ ಪಡಿತಿದ್ದಾರೆ. ಈಗ ಇನ್ನೂ ಸ್ವಲ್ಪ ಹೊತ್ತಲ್ಲಿ ತೇರಿಗೆ ಕಳಸ ಏರಿಸುವಂಥ ಕಾರ್ಯಕ್ರಮ ಸಾಯಂಕಾಲ ಶ್ರೀ ವರರುದ್ರಮುನಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರೋತ್ಸವದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಎಲ್ಲರೂ ಬಂದು ಮಲ್ಲಯ್ಯನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ.